ಇದೀಗ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಎಸ್ವೈ. ನೋಡ್ಕೊಂಡು ಬರೋಣ. ಬಜೆಟ್ ಅನ್ನು ನಿರ್ಮಲಾ ಸೀತಾರಾಮನ್ ಆರಂಭಿಸಿದ್ದಾರೆ. ದೇಶದ ಸರ್ವಾಂಗೀಣ ಹಾಗೂ ಅಭಿವೃದ್ಧಿ ಒಳಗೊಂಡ ಬಜೆಟ್ ಇದಾಗಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ಒಳಗೊಂಡಂತೆ ಬಜೆಟ್ ಎಲ್ಲರಿಗೂ ಬಹಳ ಹತ್ತಿರವಾಗಿದೆ. ಈ ಬಾರಿಯ ಬಜೆಟ್ ಅಂದಾಜು ಮೊತ್ತ 11 ಲಕ್ಷ ಕೋಟಿ ರು. ಈ ಬಜೆಟ್ ನೋಡಿದರೆ ಭಾರತದ ಸಾರ್ವಭೌಮತ್ವದ ಏಕತೆಯನ್ನು ಎತ್ತಿ ಹಿಡಿಯುವಲ್ಲಿ ಸಫಲ ಆಗಿದೆ. ದೇಶದ ಪುರಾತನ ಸ್ಥಳಗಳನ್ನು ಅಭಿವೃದ್ಧಿಗೊಳಿಸಲು ಈ ಬಜೆಟ್ ಹೆಚ್ಚು ಮಹತ್ವ ಕೊಡಲಾಗಿದೆ. ಕರ್ನಾಟಕ ರೈಲ್ವೆ ಸ್ಟೇಷನ್ ಕಾರಿಡಾರ್ ಘೋಷಣೆ ಮಾಡಲಾಗಿದೆ. ಕಳೆದ 10 ವರ್ಷಗಳಿಂದ 25 ಕೋಟಿ ಜನರು ಬಡತನ ರೇಖೆಯಿಂದ ಮೇಲೆ ಬಂದಿದ್ದಾರೆ. ರೈತರ ಆದಾಯಕ್ಕೆ ದ್ವಿಗುಣ ಹೆಚ್ಚು ಒತ್ತು ಕೊಡಲಾಗಿದೆ. 500 ಜಲಾಶಯಗಳು ಮತ್ತು ಅಮೃತ ಸರೋವರಗಳ ಸಮಗ್ರ ಅಭಿವೃದ್ಧಿಯ ಮೂಲಕ ಮೀನುಗಾರಿಕೆ ಕ್ಷೇತ್ರವನ್ನು ಬಲಪಡಿಸುವಂತಹದ್ದು, ಪಶುಸಂಗೋಪನೆ ಕ್ಷೇತ್ರದಲ್ಲಿ ಉದ್ಯಮಶೀಲತೆಯ ಅಭಿವೃದ್ಧಿ ಮೂಲಕ ಉದ್ಯೋಗಾವಕಾಶ ಒದಗಿಸುವಂತಹದ್ದು, ತೆಂಗು ಪ್ರೋತ್ಸಾಹ ಯೋಜನೆಯಡಿ ತೆಂಗಿನ ಉತ್ಪಾದನೆ ಹೆಚ್ಚಳ ಹಾಗೂ 1 ಕೋಟಿ ರೈತರು ಸೇರಿದ ಒಟ್ಟು 3 ಕೋಟಿ ಜನರಿಗೆ ನೆರವು ನೀಡುವಂತಹದ್ದು, ಭಾರತೀಯ ಗೋಡಂಬಿ ಮತ್ತು ಭಾರತೀಯ ಕೋಕೋವನ್ನು 2030ರ ವೇಳೆಗೆ ಪ್ರೀಮಿಯಂ ಗ್ಲೋಬಲ್ ಬ್ರ್ಯಾಂಡ್ ಆಗಿ ರೂಪಿಸುವಂತಹದ್ದು, ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಇಂಡಿಯನ್ ಸ್ಯಾಂಡಲ್ವುಡ್ ಇಕೋಸಿಸ್ಟಮ್ ವೈಭವವನ್ನು ಮರುಸ್ಥಾಪಿಸುವಂತಹದ್ದು, ಪ್ರಮುಖ ನಗರಗಳನ್ನು ಜೋಡಿಸೋದಕ್ಕೆ 7 ಹೈಸ್ಪೀಡ್ ರೈಲ್ವೆ ಮುಂಬೈ, ಪುಣೆ, ಹೈದರಾಬಾದ್, ಬೆಂಗಳೂರು, ಹೈದರಾಬಾದ್, ಚೆನ್ನೈ, ಪ್ರತಿ ಕರ್ನಾಟಕ ಸೇರಿ ಎಲ್ಲ ರಾಜ್ಯಗಳಿಗೆ 1.4 ಲಕ್ಷ ಕೋಟಿ ಬಿಡುಗಡೆ ಮಾಡಿ ಮಹಿಳೆಯರಿಗೆ ಶ್ರೀಮಾರ್ಟ್ ಯೋಜನೆ ಮಾಡಿದ್ದಾರೆ. ಶ್ರೀಗಂಧ, ತೆಂಗು ಬೆಳೆಗೆ, ಕೋಕೋ ಬೆಳೆಗೆ ವಿಶೇಷ ಯೋಜನೆ, ಅದರಲ್ಲಿ ತುಮಕೂರು, ಮಂಗಳೂರು, ಉಡುಪಿ, ಕಾರವಾರ ನಗರಗಳಿಗೆ ಉಪಯೋಗ ಆಗುತ್ತೆ. ಟೆಕ್ಸ್ಟೈಲ್ ಅಭಿವೃದ್ಧಿಗೆ ರಾಷ್ಟ್ರೀಯ ನೀತಿ, ಜವಳಿ ಉದ್ಯಮಕ್ಕೆ ಉತ್ತೇಜನ, ಮೆಗಾ ಟೆಕ್ಸ್ಟೈಲ್ ಪಾರ್ಕ್, ಖಾದಿ ಮತ್ತು ಹ್ಯಾಂಡ್ಲೂಮ್ಗೆ ಉತ್ತೇಜನ, ಎಂಎಸ್ಎಂಇ ಅವರಿಗೆ 10,000 ಕೋಟಿ ಬಿಡುಗಡೆ, ಬಂಡವಾಳ ವೆಚ್ಚ 11.2 ಲಕ್ಷ ಕೋಟಿಯಿಂದ 12.2 ಲಕ್ಷ ಕೋಟಿಗೆ ಹೆಚ್ಚಳ, 2 ಟೈರ್ ಮತ್ತು 3 ಟೈರ್ ಸಿಟಿಗಳಿಗೆ ಅಭಿವೃದ್ಧಿಗೆ 5,000 ಕೋಟಿ, ಕರಾವಳಿ ಪ್ರದೇಶಕ್ಕೆ ಮೌಂಟೇನ್ ಟ್ರಕ್ ಅವಕಾಶ, ಪ್ರತಿ ಜಿಲ್ಲೆಗೆ ಮಹಿಳಾ ವಸತಿ ನಿಲಯ, ರಸಗೊಬ್ಬರ ಉತ್ಪಾದನೆಗೆ ರೈತನಿಗೆ ಬೇಕಾಗಿರುವ ಕಚ್ಚಾ ವಸ್ತುಗಳ ಮೇಲಿನ ಆಮದು ಸುಂಕ ರದ್ದಾಗಿದೆ. 17 ಕ್ಯಾನ್ಸರ್ ಔಷಧಿಗಳಿಗೆ ಕಸ್ಟಮ್ಸ್ ಸುಂಕದಿಂದ ರಿಯಾಯಿತಿಯನ್ನು ನೀಡಲಾಗಿದೆ. ದೇಶದ ಒಟ್ಟು ಬಜೆಟ್ ಮೊತ್ತ 51.513 ಲಕ್ಷ ಕೋಟಿ. ನಿರ್ಮಲಾ ಸೀತಾರಾಮನ್ ಇದೀಗ 2026ರ ಕೇಂದ್ರ ಬಜೆಟ್ನಲ್ಲಿ ಸರ್ಕಾರಕ್ಕೆ ಈಗಿನ ಒಂದು ಕರ್ನಾಟಕ ರಾಜ್ಯಕ್ಕೆ ಏನೆಲ್ಲ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಈಗ ಬಿಎಸ್ವೈ ಅವರು ಮಾತನಾಡಿರೋದನ್ನ ನಾವು ಕೇಳಿಸ್ಕೊಂಡ್ವಿ. ಅದೇ ರೀತಿಯಾಗಿ ಸರ್, ಬಜೆಟ್ ಚರ್ಚೆಯಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.